ಲೈಫ್ ಇಷ್ಟೇನಾ ಅನ್ನಿಸ್ಬಿಡುತ್ತೆ ಅಲ್ವಾ ಗೈಸ್? ಬೆಳಗ್ಗೆ ಎದ್ದೋಳು, ಕೆಲಸ ಮಾಡು, ತಿಂಡಿ ಮಾಡು, ಊಟ ಮಾಡು, ಸ್ನಾನ ಮಾಡು, ಹೊರಗೋಗು, ಬಾ, ತಿನ್ನು, ಉಣ್ಣು, ಮಲ್ಕ, ಇಷ್ಟೇ ಆಗೋಯ್ತು ಗೈಸ್ ನನ್ ಲೈಫು. ನಾನು ದಿನ ನಮ್ ಕೋಳಿಗಳ್ನ ಎಷ್ಟು ಬೈಕೊಂಡ್ ತಿರ್ಗಾಡ್ತೀನಿ ಹಿಂದಕ್ಕೂ ಮುಂದಕ್ಕೂ. ಆದ್ರೂ ಸಹ ನಾ ಬೆಳಗ್ಗೆ ಎದ್ದು ಬಂದಾಗ ಅವು ಕುಕೊಕ್ಕೋ ಅಂದಾಗ ನನ್ಗೇನೋ ಒಂಥರ ಫೀಲ್ ಆಗತ್ತೆ, ಖುಷಿ ಫೀಲ್ ಆಗತ್ತೆ. ನನ್ ಮುಖದಲ್ಲಿ ಆಟೋಮೆಟಿಕ್ ಆಗಿ ನಗು ಫೀಲ್ ಬರುತ್ತೆ. ಸನ್ ಕಿಸ್ಸಿಂಗ್ ಮೀ. ಹಾಯ್ ಹಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾಡಿ ಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿದ್ದೀನಿ. ಇವತ್ತಿನ ವ್ಲಾಗ್ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಟೈಮ್ ಎಷ್ಟು ಗೊತ್ತಾ? 6:30 ಗಾಯ್ಸ್. ಲೇಟ್ ಆಯಿತು ಸ್ವಲ್ಪ ಎದ್ದಿದ್ದು. ನೋಡಿ ಆಲೆ ಸೂರ್ಯ ಮೇಲೆ ಬಂದ್ಬಿಟ್ಟಿದ್ದಾನೆ. ಬೇಗ ಬೇಗ ಕೆಲಸ ಮಾಡಬೇಕು. ಇವತ್ತು ತುಂಬ ಕೆಲಸ ಇದೆ. ಇವತ್ತು ತಿಂಡಿಗೆ ಏನಪ್ಪ ಅಂದರೆ ದೋಸೆ ಗಾಯ್ಸ್, ದೋಸೆ, ಉದ್ದಿನ ದೋಸೆ. ನಾಳೆ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಉದ್ದಿನ ದೋಸೆಗೆ ನೆನೆ ಹಾಕಿಟ್ಟಿದ್ದೀವಿ. ಐ ಮೀನ್ ದೋಸೆ ಬ್ಯಾಟರ್ ರೆಡಿ ಇದೆ. ಆದರೆ ನಾಳೆ ರೊಟ್ಟಿ ಮಾಡ್ತೀನೋ ಬಿರಿಯಾನಿ ಮಾಡ್ತೀನೋ ಗೊತ್ತಿಲ್ಲ, ನೋಡೋಣ. ಫಸ್ಟು ಬಟ್ಟೆ ನೆನೆ ಹಾಕೋಣ. ನಾಳೆ ಬಗ್ಗೆ ಇವತ್ತೇ ಯೋಚನೆ ಮಾಡ್ತಾ ಇದ್ದೀನಿ ನೋಡಿ. ನೆನ್ನೆನೇ ಯೋಚನೆ ಮಾಡಿದ್ದೆ. ಸೊ ಹೀಗೆ ಏನು ಮಾಡೋದು, ಯೋಚನೆ ಮಾಡಲೇಬೇಕು. ನಾ ಇಲ್ಲಿ ಬಂದ ತಕ್ಷಣ ಬೆಳ್ಳಗಾಗ್ಬಿಟ್ನಾ? ಏನೋ ಬೆಳ್ಳು ಕಾಣಿಸ್ತಾ ಇದ್ದೀನಿ. ಹಂಗೆ ಅಲ್ಲ, ಸೂರ್ಯನ ಕಿರಣ ಇದ್ದರೆ ಸೂಪರಾಗಿ ಕಾಣ್ತೀವಿ. ಒಂದು ಸುತ್ತ ಶ್ವೇತನ್ ಅದು ಚೆನ್ನಾಗಿದೆ ಅಲ್ಲ, ಟಾಪ್ ಇಮೇಜು ಸಕ್ಕತ್ತಾಗಿ ಕಾಣ್ತಾ ಇದೆ. ಬನ್ನಿ ಹೋಗೋಣ. ಚಿಂಟುಗೆ ಹಾಲು ಕಾಯಿಸಿ ಇಟ್ಟಿದ್ದೀನಿ, ನನಗೆ ಕಾಫಿ ಮಾಡಿ ಇಟ್ಟಿದ್ದೀನಿ. ಎರಡರದನ್ನು ನೋಡಿ ಅಲ್ಲಿ ಏನಂತಾರೆ ಅದು ಹಾವಿ ಆಗ್ತಾ ಇದೆ, ಲೈಕ್ ಬಿಸಿ ಬಿಸಿದು ಹವೆ ಹೋಗ್ತಾ ಇದೆ. ಅದನ್ನ ನೋಡಕ್ಕೆ ಚೆನ್ನಾಗಿದೆ ಅಲ್ಲ? ಯಾವುದೇನಾದರೂ ಆಗಲಿ ಫಸ್ಟು ಕಾಫಿ ಕುಡಿದ್ಬಿಡೋಣ, ಆಮೇಲೆ ಬೇರೆ ಕೆಲಸ ಮಾಡೋಣ. ಅಮ್ಮ ದೋಸೆ ಬ್ಯಾಟರು ನಮ್ಮ ಅತ್ತೆ ಮಾಡಿಟ್ಟಿರೋದು, ನಾನಲ್ಲ. ಸೊ ಅದಕ್ಕೆ ಉಪ್ಪು ಹಾಕ್ಬಿಟ್ಟು ಅದನ್ನ ಹೊಂದಿಸ್ತಾ ಇದ್ದೀನಿ, ಸರಿ ಮಾಡ್ಕೊತಾ ಇದ್ದೀನಿ ದೋಸೆ ಬಿಡೋಕ್ಕೆ. ಹಾಲು ತಣ್ಣಗಾಗಿದೆ. ಸೊ ನಮ್ಮ ಚಿಂಟುನ ಎಬ್ಬಿಸ್ಬಿಟ್ಟು ಹಾಲನ್ನ ಕೊಟ್ಬಿಟ್ಟು ಬರಬೇಕು ಈಗ. ಬನ್ನಿ ತಗೊಂಡೋಗೋಣ. ಚಿಂಟುನ ಏಳ್ಸಿ ಹಾಲು ಕೊಟ್ಬಿಟ್ಟು ಬಂದಿದ್ದೀನಿ. ಇವತ್ತು ದೋಸೆ ಜೊತೆಗೆ ನಂಚ್ಕೊಳ್ಳೋಕೆ ಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ. ಬನ್ನಿ ಅದು ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸ್ವಲ್ಪ ಕಾಯಿ ತಗೊಳ್ಳಿ, ಒಂದ್ ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು ಅಂಡ್ ಚೂರೇ ಚೂರು ಹುಣಸೆ ಹಣ್ಣು ಇಷ್ಟು ಹಾಕೊಂಡು ಮಿಕ್ಸರ್ ಮಾಡ್ಕೊಳ್ಳಿ.
ಸಿಂಪಲ್ ಆಗಿ ಮಾಡಿರೋ ಈ ಕಾಯಿ ಚಟ್ನಿ ಈಸ್ ರೆಡಿ ಟು ಈಟ್ ನೌ ವಿತ್ ಉದ್ದಿನ ದೋಸಾ. ಉದ್ದಿನ ದೋಸೆ ಮಾಡೋದು ತುಂಬಾ ಈಸಿ. ಅದೇ ಮೆಂತ್ಯ ದೋಸೆ ಆದ್ರೆ ಸ್ವಲ್ಪ ಸ್ಟಿಕ್ಕಿ ಅನ್ನಿಸ್ತಾ ಇರತ್ತೆ. ಬಟ್ ಉದ್ದಿನ ದೋಸೆ ಹಾಗಲ್ಲ. ಈಸಿಯಾಗಿ ಅದು ಫ್ಲೋ ಆಗತ್ತೆ ಆ್ಯಂಡ್ ನಮ್ಗೆ ಹೇಗ್ ಬೇಕು ಅದು ಆ ರೀತಿ ನಾವು ಏನದು ಅದು ದೋಸೆನ ಹಿಂಗೆ ಸುತ್ತ ಹಾಕ್ಬೋದು. ಚೆನ್ನಾಗಿರತ್ತೆ ಗೈಸ್. ಒಂದ್ಸಲ ಮಾಡಿ ನೋಡಿ ಉದ್ದಿನ ದೋಸೆನ. ಆ್ಯಂಡ್ ನನಗೆ ಗೊತ್ತಿರೋ ಪ್ರಕಾರ ನಮ್ಮ ಉತ್ತರ ಕನ್ನಡದಲ್ಲಿ ಉದ್ದಿನ ದೋಸೆ, ಕಾಯಿ ದೋಸೆ, ಮೆಂತ್ಯ ದೋಸೆ ಅಂತ ಮಾಡ್ತೀವಿ. ಬಟ್ ಬೇರೆ ಕಡೆ ಎಲ್ಲ ಹೇಗೆ ಅಂದ್ರೆ ಎಲ್ಲದೂನು ಉದ್ದು, ಮೆಂತ್ಯ ಎಲ್ಲ ಹಾಕ್ಬಿಟ್ಟು ಒಂದೇ ದೋಸೆ ಮಾಡ್ಬಿಡ್ತಾರೆ. ಅದು ಮಸಾಲೆ ದೋಸೆ ಕೈಂಡ್ ಆಫ್ ಆಗ್ಬಿಡುತ್ತೆ. ಇಲ್ಲಿ ನಾವು ಸೆಪರೇಟ್ ಮಾಡ್ತೀವಿ. ಸೊ ಇದು ಉದ್ದಿನ ದೋಸೆ. ನೋಡಿ ಹೀಗ್ ಬಂದಿದೆ ಆ್ಯಂಡ್ ಇದನ್ನ ಫ್ಲಿಪ್ ಮಾಡೋದು ಈಸಿ, ಎತ್ತಾಕೋದು ಈಸಿ ಆ್ಯಂಡ್ ತಿನ್ನೋಕ್ಕೂ ಒಂಥರ ಚೆನ್ನಾಗಿರತ್ತೆ ಬಿಸಿ ಬಿಸಿದು. ಈ ದೋಸೆನ ತೆಳುವಾಗ್ ಬೇಕಾದ್ರೂ ಉಳ್ಕೋಬಹುದು, ದಪ್ಪದಾಗ್ ಬೇಕಾದ್ರೂ ಉಳ್ಕೋಬಹುದು. ಸಖತ್ತಾಗಿರತ್ತೆ ತಿನ್ನೋಕ್ ಮಾತ್ರ. ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಾಯ್ತು? ಆಯ್ತಾ. ಲುಕಿಂಗ್ ಕ್ಯೂಟ್. ವೈಟ್ ಆ್ಯಂಡ್ ವೈಟ್ ಹೀರೋ. ಯಾಕೆ ಕಾಣಿಸ್ತಾ ಇದ್ದಿ? ಸೂಪರ್. ನನಗೆ ತುಂಬಾ ಬೇರೆ ಬೇರೆ ಕೆಲಸ ಇತ್ತು. ಹಾಗಾಗಿ ಪುಟಾಣಿ ನೀನೇ ಚಟ್ನಿ ಹಾಕೋ ಅಂತ ಹೇಳ್ದೆ. ಅವ್ನು ಹಾಕೋತಾ ಇದ್ದಾನೆ ನೋಡಿ. ಅವ್ನು ಹಾಕೋತಾ ಇರೋ ಸ್ಟೈಲು ಒಳ್ಳೆ. ಅದನ್ನ ದೋಸೆ ಬಡ್ದಂಗ್ ಸಾಕು ಬಿಡು, ಬಡಿತಾ ಅದನ್ನೇನು ಇದ್ದಾನೆ, ಚಪಾತಿ ರೊಟ್ಟಿ ಒತ್ತುತ್ತಾ ತಡ್ದಂಗ್ ಇದೆಯಾ? ತಡ್ತಾ ಇದ್ದಾನೆ. ಇವೇ ಇಂಥ ಕಂತ್ರಿಗಳು ಕೆಲಸ ಮಾಡು ಅಂದ್ರೆ ಅವನು ಸೂಪರ್ ಆಗಿ ಮಾಡ್ತಾನೆ. ಚಿಂಟುದು ಬ್ರೇಕ್ಫಾಸ್ಟ್ ರೆಡಿ. ಅಲ್ಲಿ ಹೋಗ್ತೀಯಾ? ಇಲ್ಲೇ ತಿನ್ನಲ್ಲ. ಸರಿ ಹೋಗಿ ಬಾ, ಬರ್ತೀನಿ. ಬಾಯ್ ಬಾಯ್. ಏನಿದು ಬಾಯ್ ಬಾಯ್ ಹೇಳಿ ಕಳಿಸ್ದೆ, ಮತ್ತೆ ಇಲ್ಲೇ ಬಂದಿದೀಯಾ? ಅಮ್ಮನ ಆಟ ಆಡಿಸ್ತಾ ಇದೆಯಾ ಬೆಳಗ್ಗೆ? ಹ್ಞೂ, ಪ್ಲೇಯಿಂಗ್ ವಿತ್ ಮಮ್ಮ. ಸಖತ್ತಾಗಿದೆ. ಖಾರ ಎಲ್ಲ ಕರೆಕ್ಟಾಗಿದೆ. ಪಪ್ಪ ಖಾರ ಆಗತ್ತೆ. ಹ್ಞೂ, ಕರೆಕ್ಟನ್ನ ಎಲ್ಲಿಗೆ? ಮೇಡಮ್ ಕಲರ್ ಅವ ಸಖತ್ತಾಗಿದೆ. ನನ್ನ ಹಸ್ಬೆಂಡ್ ಸಹ ಬಂದ. ಸೊ ಬನ್ನಿ ಅವನಿಗೆ ತಿಂಡಿ ಕೊಡೋಣ. ಅವನಿಗೆ ಏನೆಲ್ಲ ಕೊಡ್ತೀನಿ ಅಂತ ನೋಡಿ. ಬೆಲ್ಲ, ಬೆಲ್ಲದ ಜೊತೆಗೆ ಚಟ್ನಿ, ಚಟ್ನಿ ಜೊತೆಗೆ ದೋಸಾ. ಸೊ ಇದಿಷ್ಟು ನನ್ನ ಹಸ್ಬೆಂಡಿಗೆ ನೋಡಿ ಎಷ್ಟು ಡೆಕೋರೇಟಿವ್ ಆಗಿ ಮಾಡಿ ಕೊಡ್ತೀನಿ ಅಂತ. ಸೊ ಅವನಿಗೆ ತಿಂಡಿ ಎಲ್ಲ ಕೊಟ್ಬಿಟ್ಟು ನಾನು ಚಿಂಟುನ ಸ್ಕೂಲಿಗೆ ಬಿಟ್ಬಿಟ್ಟು ಈ ಕಡೆ ಸಂತೆ ಮಾಡೋಕ್ ಬಂದಿದ್ದೀನಿ. ಸೊ ಯಾರೆಲ್ಲ ನಮ್ಮ ಅಂಕೋಲ ಸಂತೆ ನೋಡ್ಬೇಕು ಅನ್ಕೊಂಡಿದ್ದೀರಾ ನೋಡ್ಕೊಂಡ್ಬಿಡಿ ಎಲ್ಲೆಲ್ಲಿ ಏನೇನ್ ಸಿಗತ್ತೆ ಅಂತ. ನನಗಂತೂ ನಮ್ಮ ಅಂಕೋಲ ಸಂತೆ ಅಂದ್ರೆ ತುಂಬಾ ಇಷ್ಟ. ಎಲ್ಲದೂ ಸಿಗತ್ತೆ. ನಿಮ್ಗೂ ಇಷ್ಟ ಆದ್ರೆ ಲೈಕ್ ಮಾಡಿ. ಲೈಕ್ ಮಾಡಕ್ ಇಷ್ಟ ಇಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಕಮೆಂಟ್ ಸಹ ಮಾಡ್ಬಿಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗ್ ಅಲ್ಲಿ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್ ಬಾಯ್. ಸಿ ಯು ಗೈಸ್. ಲವ್ ಯು ಆಲ್.